ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಆ ದೇವಿ ದೇವಸ್ಥಾನಕ್ಕೆ ಹೋಗಿ ಕಷ್ಟ ಅಂತ ನಿಂತ್ರೆ ಆ ಕಷ್ಟಕ್ಕೆ ಪರಿಹಾರ ಶತಃ ಸಿದ್ಧ. ಹಾಗಾದ್ರೆ ಆ ಶಕ್ತಿ ದೇವತೆ ಯಾರು ಅಂತ, ಆ ದೇವತೆ ಎಲ್ಲಿ ನೆಲೆಸಿದ್ದಾಳೆ ಅಂತ ತೋರಿಸ್ತೀವಿ, ನೋಡೋಣ ಬನ್ನಿ. ಅದೊಂದು ಶಕ್ತಿ ದೇವತೆ ನೆಲೆಸಿರುವ ಶಕ್ತಿಪೀಠ ಅಂದ್ರೆ ತಪ್ಪಾಗಲಾರದು. ಆ ದೇವಿಯ ಪವಾಡವೇ ರೋಚಕವಾದಂತಹುದು. ಪ್ರಿಯ ವೀಕ್ಷಕರೇ, ನಾವು ಇವತ್ತು ನಿಮಗೆ ದರ್ಶನ ಮಾಡಿಸಲು ಹೊರಟಿರುವುದೇ ಮಣ್ಣಮ್ಮ ದೇವಿ. ಈ ದೇವಿ 33 ಹಳ್ಳಿಗಳಿಗೆ ಗ್ರಾಮ ದೇವತೆ. ತುಮಕೂರಿನಿಂದ ಗುಬ್ಬಿ ಕಡೆಗೆ ಹೋಗುವ ದಾರಿ ಮಧ್ಯೆ ಸಿಗುವ ಈ ದೇಗುಲ ರಾಜ್ಯಾದ್ಯಂತ ಪ್ರಸಿದ್ಧ ಖ್ಯಾತಿ ಪಡೆದಿದೆ. ನಾನಾ ಕಡೆಯಿಂದ ನಾನಾ ಕಷ್ಟಗಳನ್ನು ಬಗೆಹರಿಸಲು ಈ ದೇವಿಯ ಬಳಿ ಭಕ್ತರ ದಂಡೇ ಆಗಮಿಸುತ್ತದೆ. ಮನೋಭಿಲಾಷೆ ಇಟ್ಟುಕೊಂಡು ಬಂದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಿ ಭಕ್ತರ ಪಾಲಿಗೆ ಬೆಳಕಾಗಿ ನಿಂತಿದ್ದಾಳೆ ಈ ಮಣ್ಣಮ್ಮ ದೇವಿ. ನೊಂದು ಬಂದ ಭಕ್ತರು ಭಕ್ತಿ ಶ್ರದ್ಧೆ ಅರ್ಪಿಸಿದರೆ ಸಾಕು, ಕರಗಿ ನೀರಾಗಿ ನಾನು ನಿನ್ನೊಂದಿಗಿದ್ದೇನೆ ಅಂತ ಧೈರ್ಯ ತುಂಬುವ ಮಣ್ಣಮ್ಮ ದೇವಿಗೆ ಭಕ್ತರ ಸಂಖ್ಯೆ ಅಷ್ಟೇ ದೊಡ್ಡದಾಗಿದೆ. ಇತಿಹಾಸ ಇದು ಮಣ್ಣಮ್ಮ ದೇವಿ ಅಂತ 33 ಗ್ರಾಮ ದೇವತೆ. ಇದು ಮೂಲ ಸ್ಥಾನ ನೆಲಮಂಗಲ ತಾಲೂಕು ಮಣ್ಣೆ, ಅಂದರೆ ಮೊದಲಿಗೆ ರತ್ನಾಪುರಿ ಪಟ್ಟಣ, ಗಂಗರ ರಾಜಧಾನಿ ಮಾನ್ಯಪುರ ಅಂತ. ಅಲ್ಲಿ ಅಮ್ಮ ಹೊರಗುಡಿ 7 ಜನ ಆಗ್ತಾಯಿದ್ರು. ಶಿರಾ ತಾಲೂಕಿನಾಗೊಂದು ಮಣ್ಣಮ್ಮ ಇದೆ. ಅಮ್ಮ ಇಲ್ಲಿ ಬಂದು ನೆಲೆಸಿ ಸಾವಿರಾರು ವರ್ಷಗಳಾಗಿವೆ. ನಾವು ತಲಾಂತರ ನಮ್ಮ ತಂದೆ ತಾತ ಅಂದರು ತಲಾಂತರದಿಂದ ನಾವು ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ವಿ. ಈ ನವರಾತ್ರಿ ಇಲ್ಲಿ 9 ದಿವಸ ನಾವಿಲ್ಲಿ ಅಮ್ಮನ್ನ ಪಟ್ಟಕೊಂಡಿರ್ತೀವಿ. ಊರೊಳಗೆ ಒಂದು ಉತ್ಸವದ ಮೂರ್ತಿಗಳಿವೆ, ಅಲ್ಲಿ ಪಟ್ಟಕ್ಕೆ ಹೋಗಂತಿದೆ. ಇಲ್ಲಿ ವಿಶೇಷ ಪೂಜೆಗಳನ್ನ ಅಲಂಕಾರಗಳನ್ನ ಮಾಡ್ತಾ ಇರ್ತೀವಿ. ಅಮಾವಾಸ್ಯೆ, ಪೌರ್ಣಮಿ ಮತ್ತು ಮಂಗಳವಾರ ಶುಕ್ರವಾರ ವಿಶೇಷ ದಿನಗಳು. ಮತ್ತು ಇಲ್ಲಿಗೆ ಇದರ ಯಜಮಾನಿಕೆ, ಇದರ ಉಸ್ತುವಾರಿ ಎಲ್ಲ SC ರಾಮೇಗೌಡರು ಅಂತ ಇದಕ್ಕೆ ಕನ್ವೀನರು ಅಧ್ಯಕ್ಷರಾಗಿದ್ದಾರೆ. ಅವರು ಇಲ್ಲಿಗೆ ಬಂದ ಮೇಲೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಹಳೆ ದೇವಸ್ಥಾನ ಎಲ್ಲ ಕೆಡವಿ ಹೊಸದಾಗಿ ದೇವಸ್ಥಾನ ಕಟ್ಟಿ ಸಾಕಷ್ಟು ಕೆಲಸ ಮಾಡಿರು. ಕಲ್ಯಾಣಿ ಎಲ್ಲ ಇಂಪ್ರೂವ್ ಮಾಡಿರು, ದೇವಸ್ಥಾನ ಎಲ್ಲ ಇಂಪ್ರೂವ್ ಮಾಡಿರಿ. ಅಮ್ಮ ಬಂದ ಭಕ್ತಾದಿಗಳು ಎಲ್ಲ ಸಕಲ ರೀತಿಯಲ್ಲೂ ಅವರ ಪರಿಹಾರಗಳನ್ನ ಅಮ್ಮ ಮಾಡ್ತಾಳೆ. ಮತ್ತು ಗಾಳಿ ಪೀಡೆ ಮಾಟ ಮಂತ್ರ ಇಂಥವಕ್ಕೆಲ್ಲ ಇಲ್ಲಿ ಆಸ್ವಾದ ಇಲ್ಲ, ಅಂಥವಕ್ಕೆಲ್ಲ ಅಮ್ಮ ನಿವಾರಣೆ ಮಾಡ್ತಾಳೆ ಅನ್ನೋ ಭಕ್ತಾದಿಗಳ ಒಂದು ನಂಬಿಕೆ ಅಚಲವಾಗಿದೆ. ಅದೇ ತಿರಿ ಆಗ್ತೈತಿ. ಈ ಮಣ್ಣಮ್ಮ ದೇವಿಯ ಮೂಲ ಜಾಗ ನೆಲಮಂಗಲ ತಾಲೂಕಿನ ಮಣ್ಣೆ ಎಂಬ ಗ್ರಾಮ. 7 ದೇವತೆಗಳಾಗಿ ಒಂದೊಂದು ಜಾಗದಲ್ಲಿ ನೆಲೆಸಿರುವ ಈ ತಾಯಿ ತುಮಕೂರು ಜಿಲ್ಲೆಯಲ್ಲಿ ಶಿರಾ ತಾಲೂಕು ಬಿಟ್ಟರೆ ತುಮಕೂರಿನ MH ಪಟ್ಟಣ ಬಳಿ ತಾಯಿ ನೆಲೆಸಿದ್ದಾಳೆ. ಈ ಮಣ್ಣಮ್ಮ ದೇವಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ತಾಯಿ ಪವಾಡಗಳನ್ನು ಸೃಷ್ಟಿಸುವ ಆದಿಶಕ್ತಿಯಾಗಿದ್ದಾಳೆ. ನಾನು ಯಶೋಧ ಅಂತ, ಇಲ್ಲೇ ಪಕ್ಕದೂರಲ್ಲಿರೋದು ಕಳ್ಳಿಪಾಳ್ಯ ಅಂತ. ಇಲ್ಲಿ ನಮ್ಮ ಅಜ್ಜಿ ಮನೆ ದೇವರಿದು. ಅದರಿಂದ ನಾವು ವರ್ಷ ಇಲ್ಲ 6 ತಿಂಗಳಿಗೆ ಬಂದಾಗೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮನಸ್ಸಿಗೆ ಒಂದು ನೆಮ್ಮದಿ ಇದೆ. ತಾಯಿ ನಮ್ಮವನ್ನ ನಂಬಿದ್ದೀವಿ, ಮನೆ ದೇವರಲ್ವಾ, ಅದರಿಂದ ನಾವು ಏನೋ ಅನುಕೂಲ ಮಾಡಿಕೊಟ್ಟಿದೆ, ನಮಗೆಲ್ಲ ನೆಮ್ಮದಿ ಇದೆ. ಅದೇ ಅಜ್ಜಿ ಮನೆ ದೇವರಿಂದ ಅಲ್ಲೇ ಒಂದು 20 ವರ್ಷದಿಂದ 20-30 ವರ್ಷ ನಾವು ಇಲ್ಲಿಗ 20 ವರ್ಷದಿಂದ ಅಜ್ಜಿ ಮನೆಯಿಂದ ಇಲ್ಲಿಂದ ಬರ್ತಾಯಿದ್ವಿ. ನಾವು ಇಲ್ಲೇ ಮನೆ ದೇವರು ದೊಡ್ಡೇರಿಯಿಂದ ಬರ್ತಾಯಿದ್ವಿ, ಒಂದು 10 ಕಿಲೋಮೀಟರಿಂದ. ನಾವು ಚಿಕ್ಕ ಹುಡುಗಿಯಿಂದನೂ ನಮ್ಮ ಸುಮಾರು ವರ್ಷಗಳಿಂದನೂ ನಾವು ಈ ದೇವರಿಗೆ ನಡ್ಕೊಳ್ತಾ ಇದ್ದೀವಿ. ತಾಯಿ ಆದಿಶಕ್ತಿಯಿಂದ ನಮ್ಮ ಮನೇಲಿ ತುಂಬಾ ಒಳ್ಳೆಯದಾಗಿದೆ. ಸೊ ನಮ್ಮ ಕುಲದೇವತೆ ಇದು.
ಸೊ ಪ್ರತಿ ವರ್ಷ ನಾವು ಜಾತ್ರೆಗೆ ಶ್ರಾವಣದಲ್ಲಿ ಪ್ರತಿ ಹಬ್ಬದಲ್ಲೂ ನಾವು ಈ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬರ್ತೀವಿ. ನಮ್ಮ ಪ್ರತಿ ಹರಕೆಗಳ್ನೂ ತಾಯಿ ಈಡೇರಿಸಿದ್ದಾಳೆ. ದೇವರ ದರ್ಶನ ಮಾಡೋದೇ ನಮ್ಮ ಸೌಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾಯಿ ಅಲಂಕಾರ ಪೂರ್ಣೆ, ನಾವೇನೇ ಹರಕೆ ಮಾಡಿಕೊಂಡ್ರೂ ದೇವಿ ಸನ್ನಿಧಾನದಲ್ಲಿ ಅದು ನೆರವೇರುತ್ತೆ. ನಾವು ನಂಬಿರೋ ಅಂಥ ಕುಲದೇವರು. ಸೊ ಪ್ರತಿ ವರ್ಷವೂ ನಾವು ದೇವರಿಗೆ ನಮ್ಮ ಹರಕೆಯನ್ನು ದೇವಿ ಬಂದು ಇಲ್ಲಿ ನೆಲೆಸಿದ್ದೇ ಒಂದು ಪವಾಡ. ಈ ಪುಣ್ಯ ಜಾಗಕ್ಕೆ ಬಂದು ತಾಯಿ ನೆಲೆಸಿದ ಮೇಲೆ ಮಹಾ ಪವಾಡಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದಾಳೆ. ಇಲ್ಲಿಗೆ ಬರುವಂತಹ ಭಕ್ತರು ಯಾವ ಯಾವ ಅಭಿಲಾಷೆ ಹೊತ್ಕೊಂಡು ಬರ್ತಾರೆ, ಈ ಸ್ಟೋರಿಯಲ್ಲಿದೆ ನೋಡಿ. ತಾಯಿಗೆ ನಾನಾ ತರಹದ ಹರಕೆಗಳೆಂದರೆ ಪ್ರಿಯ. ಹೆಚ್ಚೆತ್ತವಾಗಿ ಮಾಟ, ಮಂತ್ರ, ಗಾಳಿ ಈ ರೀತಿ ತೊಂದರೆಯಿಂದ ಬಳಲಿ ಬಂದ ಭಕ್ತರಿಗೆ ತಾಯಿ ಅತಿಬೇಗ ಪರಿಹಾರ ಕೊಡುವುದರಿಂದ ತಾಯಿಯ ಬಳಿಗೆ ನೆಲಮಂಗಲ, ಮಂಡ್ಯ, ರಾಮನಗರ, ರಾಜಧಾನಿ ಬೆಂಗಳೂರು, ರಾಜ್ಯದ ನಾನಾ ಕಡೆಯಿಂದ ಭಕ್ತರು ತಾಯಿ ಬಳಿ ನೊಂದು ಬರುವುದುಂಟು. ಇಷ್ಟು ಮಾತ್ರವಲ್ಲ, ತಾಯಿ ಬಳಿ ಸಂತಾನ ಇಲ್ಲದವರು, ಮನೆ ಹಾಗೂ ವ್ಯವಹಾರದಲ್ಲಿ ಶಾಂತಿ ನೆಮ್ಮದಿ ಕಾಣದೆ ಕಂಗಾಲಾಗಿರುವವರಿಗೆ ತಾಯಿ ಮಣ್ಣಮ್ಮ ದಾರಿದೀಪವಾಗಿದ್ದಾಳೆ. ಇನ್ನು ನವರಾತ್ರಿ ಸಂಭ್ರಮ ನಾಡಿನೆಲ್ಲೆಡೆ ಅದ್ಧೂರಿಯಾಗಿ ನಡೆಯುತ್ತಿದೆ. ಇದೇ ರೀತಿ ಮಣ್ಣಮ್ಮ ದೇವಿಗೆ ದೇವಸ್ಥಾನದಲ್ಲಂತೂ ಬಹಳ ಅದ್ಧೂರಿಯಾಗಿ ವಿಶೇಷ ಅಲಂಕಾರ ಭೂಷಿತಳಾಗಿ ಮಣ್ಣಮ್ಮ ದೇವಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾಳೆ. ಹಲವು ಸಿಹಿ ತಿಂಡಿಗಳಿಂದ ತಾಯಿಗೆ ಅಲಂಕಾರ ಮಾಡಿರೋದನ್ನು ನೋಡಲು 2 ಕಣ್ಣುಗಳು ಸಾಲದು. ತಾಯಿಯ ಶಾಂತಿ ರೂಪಕ್ಕೂ ಈ ಅಲಂಕಾರಕ್ಕೂ ಏಳು ಮಾಡಿಸಿದಂತಿದೆ. ಕಾಸಗಲ ಬೊಟ್ಟನಿಟ್ಟು ಕೆಂಪು ಬಣ್ಣ ಸೀರೆಯುಟ್ಟು ಮಣ್ಣಮ್ಮ ಬರುತ್ತಾಳೆ ತೇರ ನೇರಿ. ತಾಯಿ ಮೆರವಣಿಗೆ ಹೊಂಟವಳೆ ಕೇರಿ ಕೇರಿ. ಕನ್ನಡದ ನಾಡಿನಲ್ಲಿ ಮಣ್ಣೆ ಮಾರಿ ಕಾವಲಿನಲ್ಲಿ ನಮ್ಮಮ್ಮ ಬರುತ್ತಾಳೆ ನಗೆಯ ಚೆಲ್ಲಿ. ತಾಯಿ ಮಣ್ಣಮ್ಮನ ಕರೆಯೋಣ ಮಲ್ಲಿಗೆ ಚೆಲ್ಲಿ. ಕಷ್ಟದಿ ನೊಂದು ಬೆಂದ ಜನರ ಕಾಯಲು ದೇವಿ ಬರುತ್ತಾಳೆ. ಸುಡು ಬಿಸಿಲಲ್ಲಿ ಬೆಂದು ರೋಗದಿ ನೊಂದ ಜನರ ಸಲಹಲು ಬರುತ್ತಾಳೆ. ಕಾಸಗಲ ಬೊಟ್ಟನಿಟ್ಟು ಕೆಂಪು ಬಣ್ಣ ಸೀರೆಯುಟ್ಟು ಮಣ್ಣಮ್ಮ ಬರುತ್ತಾಳೆ ತೇರ ನೇರಿ. ತಾಯಿ ಮೆರವಣಿಗೆ ಹೊಂಟವಳೆ ಕೇರಿ ಕೇರಿ. ಆದಿಶಕ್ತಿ ರೂಪಳಿಗೆ ಆರತಿ ತನ್ನಿ, ಮಣ್ಣಮ್ಮ ತಾಯಿಗೆ ಸ್ವಾಗತವೆನ್ನಿ. ದಸರಾ ಪ್ರಯುಕ್ತ ಹಲವು ಭಾಗಗಳಿಂದ ತಾಯಿ ದರ್ಶನ ಪಡೆಯಲು ಭಕ್ತರ ದಂಡು ಆಗಮಿಸಿ
ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ತಾಯಿಗೆ ಸೀರೆ, ಬಳೆ, ಹೂವು ಸಮರ್ಪಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ನವರಾತ್ರಿಯಲ್ಲಿ ನವದುರ್ಗೆಯರ ದರ್ಶನ ಪಡೆಯೋದೇ 7 ಜನ್ಮದ ಪುಣ್ಯ. ಇದು ಇವತ್ತಿನ ದಸರಾ ದೇವಿ ದರ್ಶನ ವಿಶೇಷ ಕಾರ್ಯಕ್ರಮವಾಗಿತ್ತು. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮುಖಾಂತರ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.